ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ಜಗತ್ತಿನ ಪ್ರತಿಯೊಂದು ಮತಗಳೂ ಕೂಡ ನಿತ್ಯವಾದ ಯಾವುದೋ ಒಂದನ್ನು ಒಪ್ಪಲೇಬೇಕು. ಅದನ್ನು ಒಪ್ಪದೇ ಸಾಧ್ಯವಿಲ್ಲ. ನಾವು ನಿತ್ಯವಾದ ಅನೇಕ ಪದಾರ್ಥಗಳ ನಡುವೆ ವೇದವನ್ನು ನಿತ್ಯ ಅಂತ ಒಪ್ತೀವಿ. ವೇದ ಅಂದರೆ ಏನು? ಪದಗಳ ಸಮೂಹ. ಪದಗಳು ಅಂದರೆ ಏನು? ವರ್ಣಗಳ ಸಮೂಹ. ವರ್ಣ ನಿತ್ಯ ಹೌದಾ ಅಲ್ವಾ? ನಿತ್ಯ ಅಲ್ಲ. ಉಚ್ಚಾರ ಮಾಡಿದಾಗ ವರ್ಣ ಇರುತ್ತೆ, ಆಮೇಲೆ ನಾಶ ಆಗತ್ತೆ. ಉಚ್ಚಾರ ಮಾಡುವುದು ಅಂದರೆ ಏನು? ವರ್ಣ ಅನ್ನೋದು ಧ್ವನಿಯ ಮೂಲಕ ಪರಿಚಯ ಆಗೋದು. ಧ್ವನಿ ಅನ್ನೋದು ಅನಿತ್ಯ. ಆ ಧ್ವನಿಯ ಒಳಗಡೆ ಇರುವ ವರ್ಣ ಅದು ನಿತ್ಯ. ಹೇಗೆ ಗೊತ್ತು ನಿಮಗೆ? ನಮ್ಮ ಮುತ್ತಾತ ಪ್ರಯೋಗ ಮಾಡ್ತಾ ಇದ್ದ ಅಕಾರ, ಇಕಾರ, ಉಕಾರ, ಮಕಾರಗಳನ್ನೇ ನಾವು ಪ್ರಯೋಗ ಮಾಡ್ತಾ ಇರೋದು. ಹಾಗಂತ ಹೇಳಿಯೇ ಎಲ್ಲರಿಗೂ ಆಳವಾದ ಅರಿವಿರೋದು. ಹೀಗಾಗಿ ವರ್ಣ ನಿತ್ಯ. ವರ್ಣಗಳ ಸಮೂಹವಾದ ವೇದದ ಪದವು ನಿತ್ಯ. ಕೆಲವೊಂದು ನಿತ್ಯವಾಗಿಲ್ಲದೆ ಇರೋದು ಇರುತ್ತೆ, ನಮ್ಮ ನಿಮ್ಮ ಮಾತುಗಳು. ವರ್ಣ ನಿತ್ಯ ಅಂತ ಆದಮೇಲೆ ನಾವು ಸ್ಫುಟವಾಗಿ ತಿಳಿಯಬಹುದು ವರ್ಣಾತ್ಮಕವಾದ ವೇದ ನಿತ್ಯ. ಹೀಗಾಗಿ ವೇದದ ನಿತ್ಯತ್ವವನ್ನು ನಾವು ಒಪ್ಪಿದ್ದೇವೆ. ಹೇಗೆ? ವರ್ಣ ನಿತ್ಯತ್ವವನ್ನು ಒಪ್ಪುವ ಮೂಲಕ. ಎಲ್ಲವನ್ನ ಅನಿತ್ಯ ಅಂತ ಹೇಳುವವರು ಒಂದು ಮತ ಇದೆ, ಅವರು ಬೌದ್ಧರು ಅಂತ ಕರೀತಾರೆ. ಅವರೂ ಕೂಡ ಪ್ರತ್ಯಭಿಜ್ಞ, ನೆನಪನ್ನ ಪ್ರಮಾಣ ಅಂತಲೇ ಹೇಳಬೇಕು. ದಿಕ್ಕಿನ ಹಾಗೆ. ದಿಕ್ ಅಂದರೆ ಆಕಾಶ. ದಿಕ್ಕಿನಲ್ಲಿ ಯಾವುದಿದೆಯೋ ಅದೇ ದೇಶ. ದಿಶಿ ಭವಃ ದೇಶಃ. ಆ ದಿಕ್ಕನ್ನು ನಿತ್ಯ ಅಂತ ಹೇಳಿ ಅವರು ಕೂಡ ಒಪ್ತಾರೆ. ದಿಕ್ಕುಗಳೆಲ್ಲ ಭ್ರಾಂತಿ ಕಲ್ಪಿತ ಅಂತ ಹೇಳದಿರಿ. ಯಾಕೆ ಅಂದರೆ ನೀವು ಹೇಳುವ ವಿಜ್ಞಾನ ಮತ್ತೆ ಶೂನ್ಯ ಅದು ಯಾಕೆ ಭ್ರಮೆ ಆಗಬಾರದು? ಇಷ್ಟು ಹೋದ ಬಾರಿ ಆಗಿತ್ತು. ಈಗ ಅಲ್ಲಿಂದ ಮುಂದುವರಿಬೇಕು. ಮಧ್ವಾಚಾರ್ಯರ ಮೂಲ ನಾವು ಓದ್ತಾ ಇರುವ ಪುಸ್ತಕದಲ್ಲಿ 22ನೆಯ ಪೇಜ್. ಅದರಲ್ಲಿ ಹೀಗಿದೆ: ನಚ ಆದಿತ್ಯೋದಯೇನೈವ ದಿಕ್ಕಲ್ಪನಾ ಅಂಧಕಾರೇಪಿ ದಿಗ್ಮಾತ್ರ ಪ್ರತೀತೇ. ಒಂದನ್ನು ಪೂರ್ವ ಅಂತ ಹೇಗೆ ಗುರುತಿಸ್ತೇವೆ? ಸೂರ್ಯ ಉದಯಿಸಿದರೆ ಪೂರ್ವ. ಸೊ ಅದರಿಂದಲೇನೆ ಎಲ್ಲ ದಿಕ್ಕುಗಳ ಕಲ್ಪನೆ. ಸೂರ್ಯನ ಎಡಭಾಗದ ದಿಕ್ಕನ್ನು ದಕ್ಷಿಣ ಅಂತ ಕರೀತೇವೆ. ಅದರ ನಿರ್ವಚನ ಏನು? ದಕ್ಷ ಅಂದರೆ ಬಲಭಾಗ, ಇನ ಅಂದರೆ ಸೂರ್ಯ. ಯಾರ ಬಲಭಾಗದಲ್ಲಿ ಸೂರ್ಯ ಇದ್ದಾನೋ, ಯಾವುದರ ಬಲಭಾಗದಲ್ಲಿ ಸೂರ್ಯ ಇದ್ದಾನೋ ಆ ದಿಕ್ಕು ದಕ್ಷಿಣ. ಅಂದರೆ ಅದು ಎಡಗಡೆಗಿರಬೇಕು. ಅದರಿಂದಾಗಿ ದಕ್ಷಿಣ ಅಂದರೆ ಸೂರ್ಯನ ಎಡಗಡೆ ಇರುವ ಜಾಗ.
ಪಶ್ಚಿಮ ಅಂದರೆ ನಂತರದ್ದು, ಮೊದಲು ಬೆಳಕು ಗಮನ ಸೆಳೆಯುತ್ತೆ, ಆಮೇಲೆ ಸೆಳೆಯುವುದು ಪಶ್ಚಿಮ. ಪಶ್ಚಿಮ ಅಂದರೆ ನಂತರ. ಹೇಳಲ್ವೇ ವಿಪ್ರಾಹ ಪಶ್ಚಿಮ ಬುದ್ಧಯ ಅಂದರೆ ಬ್ರಾಹ್ಮಣರಿಗೆ ಯಾವತ್ತೂ ನಂತರ ಬುದ್ಧಿ ಬರುತ್ತೆ ಅಂತ ಹೇಳುವಾಗ ಅಲ್ಲಿ ಪಶ್ಚಿಮ ಶಬ್ದಕ್ಕೇನರ್ಥ? ಆಮೇಲೆ ಪಶ್ಚಿಮ, ದಕ್ಷಿಣ, ಕಡೆಯಲ್ಲಿ ಉಳಿದದ್ದು ಉತ್ತರ. ಉತ್ತರ ಅಂದ್ರೆ ಕಡೆ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಅದರಿಂದಾಗಿ ದಿಕ್ಕಿನ ಕಲ್ಪನೆಗೆ ಯಾವುದು ಮೂಲ? ಸೂರ್ಯನೇ ಮೂಲ. ಹೀಗಾಗಿ ದಿಕ್ಕು ಭ್ರಾಂತಿ ಕಲ್ಪಿತ. ದಿಕ್ಕಂತ ಒಂದು ಬೇಕಾಗಿಲ್ಲ, ನಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡಿರೋದು. ಅದರ ಎಕ್ಸಿಸ್ಟೆನ್ಸ್, ಅಸ್ತಿತ್ವ ಏನಿದೆ ಸಹಜವಾದದ್ದಲ್ಲ, ಔಪಾಧಿಕ, ನಾವು ಕಲ್ಪಿಸಿದ್ದು. ಅದರಿಂದಾಗಿ ದಿಕ್ಕೇ ಭ್ರಾಂತಿ ಕಲ್ಪಿತ ಅಂತ ಬೌದ್ಧರ ವಾದ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ನಚ ಆದಿತ್ಯೋದಯೇನೈವ ದಿಕ್ಕಲ್ಪನಾ. ಯಾಕೆ? ಅಂಧಕಾರೇಪಿ ದಿಗ್ಮಾತ್ರ ಪ್ರತೀತೇಹೇ. ಕತ್ತಲಿನಲ್ಲಿಯೂ ಆಕಾಶ ಇದೆ ಅಂತ ಗೊತ್ತಾಗತ್ತೆ. ಆಕಾಶ ಇದ್ಮೇಲೆ ಆಕಾಶದಲ್ಲಿರುವ ವಸ್ತುಗಳ ಮೂಲಕ ದಿಕ್ಕನ್ನು ಗುರುತಿಸಬಹುದಲ್ವೇ? ಅದರಿಂದಾಗಿ ದಿಕ್ಕಿಗೂ ಆಕಾಶಕ್ಕೂ ಭೇದ ಇಲ್ಲ. ದಿಕ್ಕಂದ್ರೆ ಯಾವುದು ತೋರತ್ತೋ ಅದು, ಯದ್ದಿಶ್ಯತೆ ತದ್ದಿಕ್. ದಿಶ ಅತಿಸರ್ಜನೆ ಅಂತ ಧಾತು. ಅದರಿಂದಾಗಿ ದಿಕ್ ಅನ್ನೋದು ನಿತ್ಯ. ಆ ದಿಕ್ಕಿನಲ್ಲಿ ಇರುವ ಧ್ವನಿ ವರ್ಣವನ್ನು ಪರಿಚಯಿಸಿಕೊಡುತ್ತೆ. ಆ ವರ್ಣ ಎಲ್ಲ ಕಡೆ ಇರುತ್ತೆ. ಅದರಿಂದಾಗಿ ಇಬ್ರು ಒಟ್ಟಿಗೆ ಮಾತಾಡಬಹುದು. ಬೇರೆ ಬೇರೆ ದೇಶಗಳಲ್ಲಿರುವವರು ಅಕಾರ ಉಕಾರಗಳನ್ನು ಬಳಸಬಹುದು, ಅಕ್ಷರಗಳನ್ನು ಬಳಸಬಹುದು. ಯಾವುದಕ್ಕೂ ನಿರ್ಬಂಧ ಇಲ್ಲ, ಎಷ್ಟು ಬೇಕಾದರೂ ಬಳಸಬಹುದು. ಇಷ್ಟು ಒಂದರ್ಥ ಆಯ್ತು. ಅಂಧಕಾರೇಪಿ ದಿಗ್ಮಾತ್ರ ಪ್ರತೀತೇಹೇ. ನೆಕ್ಸ್ಟ್, ಕತ್ತಲಿನಲ್ಲಿ ದಿಕ್ಕು ಗೊತ್ತಾಗತ್ತೆ. ನೋಡಿ, ನಿಮಗೆ ಆದಿಪರ್ವದ ಈ ವೃತ್ತಾಂತವನ್ನ ನಾನು ಪರಿಚಯ ಮಾಡಿಸೋದೇ ಬೇಕಿಲ್ಲ. ವಿದುರ ಪಾಂಡವರನ್ನ ವಾರಣಾವತಕ್ಕೆ ಹೋಗುವ ಮೊದಲು ಕೆಲವೊಂದು ಹಿತನುಡಿಗಳನ್ನು ಹೇಳ್ತಾನೆ. ಅದಕ್ಕೆ ಒಂದು ಮಾತು, ಅದರಲ್ಲಿ ಒಂದು ಮಾತು, ಅಂಧಕಾರೇಪಿ ದಿಗ್ವೇತ್ತ. ರಾತ್ರಿಯಲ್ಲಿಯೂ ಕೂಡ ದಿಕ್ಕು ಗೊತ್ತಾಗತ್ತೆ. ನಕ್ಷತ್ರೈಹಿ ವೇತ್ತಿ ವೈದಿಶಃ. ನಕ್ಷತ್ರಗಳಿಂದ ದಿಕ್ಕು ಗೊತ್ತಾಗತ್ತೆ, ಅದು ನೆನ್ಪಿಟ್ಕೊಳ್ಳಿ ಅಂತಾನೆ. ಅಂದ್ರೆ ಅದು ಸೂಚನೆ. ಅವರು ಕತ್ತಲಲ್ಲಿ ಓಡಿ ಹೋಗಬೇಕು. ಪಾಂಡವರು ಕತ್ತಲಲ್ಲಿ ಓಡಿ ಹೋಗುವಾಗ ಯಾವ ದಿಕ್ಕು ಅಂತ ಗೊತ್ತಾಗದೆ ಎಲ್ಲೆಲ್ಲೋ ಹೋಗಿ ಮತ್ತೆ ಅಲ್ಲೇ ವಾಪಸ್ ಬಂದ್ಬಿಟ್ಟಿದ್ರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ. ಅದಕ್ಕೆ ನಕ್ಷತ್ರೈರ್ ವಿಂದತೆ ದಿಶಃ, ನಕ್ಷತ್ರಗಳ ಮೂಲಕ ದಿಕ್ಕನ್ನು ತಿಳಿತಾನೆ ಅಂತ ಹೇಳ್ತಾನೆ. ಇದು ಸೂಚನೆ. ಆದ್ದರಿಂದ ಅಂಧಕಾರೇಪಿ ದಿಗ್ಮಾತ್ರ ಪ್ರತೀತೆ, ಕತ್ತಲಿನಲ್ಲಿಯೂ ದಿಕ್ಕು ಗೊತ್ತಾಗತ್ತೆ, ಅಮಾವಾಸ್ಯೆಯಲ್ಲಿಯೂ ಕೂಡ ದಿಕ್ಕಿದೆ ಎಂದು ಗೊತ್ತಾಗತ್ತೆ. ಕಾದಾಚಿತ್ಕ ಭ್ರಾಂತಿರೇವ ಆದಿತ್ಯ ದರ್ಶನ ನಿವಾರ್ಯತೆ. ಕೆಲವೊಮ್ಮೆ ನಸುಕಿನಲ್ಲಿ ಹೋಗಿರ್ತೇವೆ ನದಿಗೆ, ಯಾವ ದಿಕ್ಕಿಗೆ ತಿರುಗಿ ಸಂಧ್ಯಾ ವಂದನೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಸ್ನಾನ ಸುಲಭ,
ಪ್ರವಾಹಕ್ಕೆ ಎದುರಾಗಿ ಸ್ನಾನ ಮಾಡಬೇಕು. ನಸುಕಿಗೆ ಹೋಗಿರ್ತೇವೆ, ದಿಕ್ಕು ಯಾವುದು ಅಂತ ಗೊತ್ತಾಗಲ್ಲ. ಅವಾಗ ಇದೋ ಅದೋ ಅಂತ ಭ್ರಾಂತಿ ಇರುತ್ತೆ. ಕ್ರಮೇಣ ಸೂರ್ಯೋದಯ ಆದಾಗ ಆ ಭ್ರಾಂತಿ ನಿವಾರಣೆ ಆಗುತ್ತೆ. ಇಲ್ಲ, ಇದೇ ದಿಕ್ಕು ಪೂರ್ವ. ದಿಕ್ಕು ಯಾವಾಗಲೂ ಇರುತ್ತೆ. ನಕ್ಷತ್ರಾದಿಗಳು ಗುರುತೇ ವಿನಃ ದಿಕ್ಕೇ ಇಲ್ಲ ಅಂತ ಅನ್ಬೇಡಿ. ಹಾಗೆ ಹೇಳುವವರಿಗೆ ದಿಕ್ಕಿಲ್ಲ ಬುದ್ಧಿಗೆ. ಅದರಿಂದ ದಿಕ್ಕು ಭ್ರಾಂತಿ ಕಲ್ಪಿತವಲ್ಲ. ಸಾಚ ವಿಜ್ಞಾನ ಶೂನ್ಯಯೋರಪಿ ಭವತೀತಿ ತೇತಾಂ ಮತಂ. ಬೌದ್ಧರು ಯಾವಾಗಲೂ ವಿಜ್ಞಾನ ಇರುತ್ತೆ, ಯಾವಾಗಲೂ ಶೂನ್ಯ ಇರುತ್ತೆ, ಕೆಲವೊಮ್ಮೆ ತಿಳಿಯುತ್ತೆ ಅಷ್ಟೇ. ಅದು ಅವರು ಹೇಳುವಂಥದ್ದು. ದಿಕ್ಕು ಯಾವಾಗಲೂ ಇರುತ್ತೆ, ತಿಳಿಯುತ್ತೆ. ಹಾಗೆ ವಿಜ್ಞಾನ ಯಾವಾಗಲೂ ಇರುತ್ತೆ, ಶೂನ್ಯ ಯಾವಾಗಲೂ ಇರುತ್ತೆ. ಒಬ್ಬ ಸಾಧಕನೋರ್ವ ಎತ್ತರಕ್ಕೆ ಏರಿ ಅದನ್ನು ತಿಳ್ಕೊತಾನೆ ಅಷ್ಟೆ. ಇದನ್ನ ಹೇಗೆ ಹೇಳ್ತಿರೋ ದಿಕ್ಕಿಗೂ ಹಾಗೆ ಹೇಳ್ಬೋದಲ್ವಾ. ವಾದಿ ವಿಪ್ರತಿಪತ್ತೇಹೇ. ಯಾಕೆ ಅವರು ಆ ರೀತಿ ಹೇಳ್ತಾರೆ? ವಿಜ್ಞಾನ ಇಲ್ಲ, ಶೂನ್ಯ ಇಲ್ಲ ಅಂತ ಮೀಮಾಂಸಕರು ವಿವಾದ ಮಾಡ್ತಾರೆ. ವಿಪ್ರತಿಪತ್ತಿ ಅಂದರೆ ವಿವಾದ. ಅದರಿಂದ ದಿಕ್ಕು ಇದೆ, ಆಕಾಶ ಇದೆ. ಅತಃ ದಿಶಃ ಸ್ಥಿರ ಏವೇತಿ ಸಿದ್ಧತಿ ಶೂನ್ಯವದೇವ. ನೀವು ಶೂನ್ಯವನ್ನು ನಿತ್ಯ ಅಂತ ಒಪ್ಪಿದಿರೋ ಇಲ್ವೋ, ಹಾಗೆ ದಿಕ್ಕನ್ನು ಒಪ್ಪಲೇಬೇಕು. ಅತಸ್ತದ್ವತ್ ವೇದಸ್ಯಾಪಿ ಸ್ಥೈರ್ಯಂ ಸಿದ್ಧಂ. ಅದೇ ರೀತಿ ವೇದವೂ ಕೂಡ ನಿತ್ಯ. ವೇದ ಅಂದರೆ ವರ್ಣ. ವರ್ಣ ನಿತ್ಯ ಅಂತ ನಾವು ಗುರುತಿಸ್ತೇವೆ. ಹೇಗೆ? ತದೇವ ಇದಂ ವಾಕ್ಯಮಿತಿ ಪ್ರತ್ಯಭಿಜ್ಞಾನಾತ್. ಅದೇ ವರ್ಣಗಳು ಇವು, ಅವೇ ಮಾತುಗಳು ಇವು. ಈ ಮನುಷ್ಯ ಆಳವಾದ ಅರಿವಿನಿಂದ ನೆನಪಿಸಿಕೊಳ್ಳುತ್ತಾನೆ. ಅದೇ ಇದು, ಆ ವರ್ಣವೇ ಇದು, ಆ ವಾಕ್ಯವೇ ಇದು. ಅದರಿಂದಾಗಿ ನಿತ್ಯ ಅಂತ ಸಿದ್ಧ ಆಗುತ್ತೆ. ವರ್ಣ ನಿತ್ಯ ಆದಮೇಲೆ ಆ ನಿತ್ಯವಾದ ವರ್ಣಗಳ ಆನುಪೂರ್ವಿ ಆರ್ಡರ್ ಎಲ್ಲಿ ನಿತ್ಯವಾಗಿರುತ್ತೋ ಅದು ವೇದ. ಆ ವೇದ ನಿತ್ಯ ಆದ್ರಿಂದಾಗ ಅಪೌರುಷೇಯ, ಅಪೌರುಷೇಯ ಆದ್ರಿಂದಾಗ ಅದು ಪ್ರಮಾಣ. ಇದು ವಾದದ ಹಂತಗಳು. ಇದನ್ನ ಪದ್ಮನಾಭ ತೀರ್ಥರಾಗಲಿ, ತತ್ವಮಂಜರಿಕಾರರಾಗಲಿ, ನಿರ್ಣಯ ಚಂದ್ರಿಕಾಚಾರ್ಯರಾಗಲಿ ಯಾವ ರೀತಿ ಹೇಳಿದ್ದಾರೆ ಅಂತ ಈಗ ನೋಡೋದು ಬಾಕಿ ಇದೆ. ನಾವು ಇದನ್ನು ವರ್ಣನಿತ್ಯತ್ವವಾದ ಅಂತ ಕರಿತೇವೆ. ಈ ವರ್ಣನಿತ್ಯತ್ವವಾದವನ್ನು ವಿಸ್ತಾರವಾಗಿ ಎಲಾಬರೇಟ್ ಮಾಡಿ ಹೇಳಿದ್ದು ಒಂದು ನ್ಯಾಯಸುಧಾ ಇದ್ದೇ ಇದೆ, ತರ್ಕತಾಂಡವ. ಆ ತರ್ಕತಾಂಡವದ ಮೇಲೆ ಅನೇಕ ವಿಪ್ರತಿಪತ್ತಿಗಳು ಬಂತು. ಸತ್ಯನಾಥ ತೀರ್ಥರು ಅಭಿನವ ತಾಂಡವ ಅಂತ ಒಂದು ಗ್ರಂಥ ಬರೆದು ಅದರಲ್ಲಿ ಈ ವರ್ಣನಿತ್ಯತ್ವವಾದವನ್ನು ಇನ್ನಷ್ಟು ಸ್ಫುಟಗೊಳಿಸಿದ್ದಾರೆ. ಬಹಳ ಹೊಸದಾದ ವಿಚಾರ ಪ್ರಣಾಳಿ ಅಭಿನವ ತಾಂಡವ. ಇರಲಿ, ವರ್ಣನಿತ್ಯತ್ವವಾದ ನಾವು ವರ್ಣನಿತ್ಯ ಅಂತ ಒಪ್ತೇವೆ. ಮೀಮಾಂಸಕರು ಶಬ್ದ ನಿತ್ಯ ಅಂತಾರೆ. ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ. ಶಬ್ದ ಅಂದರೆ ಧ್ವನ್ಯಾತ್ಮಕ ಶಬ್ದ ಮತ್ತು ವರ್ಣಾತ್ಮಕ ಶಬ್ದ. ನಾವು ಯಾವ ಶಬ್ದವನ್ನು ನಿತ್ಯ ಅಂತ ಹೇಳಬೇಕು ಅಂತ ಅವರು ಸ್ಪಷ್ಟ ಹೇಳಲಿಲ್ಲ. ಅವರು ಒಳಗಡೆ ಕ್ಲಾರಿಟಿ ಇರ್ಬೋದು, ಸ್ಪಷ್ಟ ಹೇಳಲಿಲ್ಲ. ಧ್ವನ್ಯಾತ್ಮಕ ಶಬ್ದವೋ ವರ್ಣಾತ್ಮಕ ಶಬ್ದವೋ? ವರ್ಣಾತ್ಮಕ ಶಬ್ದ ಅದೇ ವೇದ.
ಆ ವೇದದ ಒಂದು ಸಂಗತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮೊದಲು ಪದ್ಮನಾಭ ತೀರ್ಥರ ಟೀಕೆಯನ್ನು ನೋಡೋಣ. 22ನೆಯ ಪೇಜು, ನ್ಯಾಯರತ್ನಾವಳಿ. ವರ್ಣ ಸಮುದಾಯ ರೂಪಸ್ಯ ವೇದಸ್ಯ ಅಪೌರುಷೇಯತ್ವಂ ಯದುಕ್ತಂ ತನ್ನಯುಜ್ಯತೆ ಉಚ್ಚಾರಣೇನ ವರ್ಣಾನಾಂ ಉತ್ಪದ್ಯಮಾನತ್ವಾತ್ ಇತಿ ನವಾಚ್ಯಂ. ವರ್ಣ ಸಮುದಾಯ ರೂಪವಾದ ವೇದ ಅಪೌರುಷೇಯ ಅಂತೇನು ಹೇಳ್ತಾ ಇದ್ದೀರಾ, ಅದು ಸರಿಯಲ್ಲ. ಯಾಕೆ? ಉಚ್ಚಾರಣೇನ ವರ್ಣಾನಾಂ ಉತ್ಪದ್ಯಮಾನತ್ವಾತ್. ಉಚ್ಚಾರ ಮಾಡೋದ್ರಿಂದ ವರ್ಣಗಳು ಹುಟ್ಟುತ್ತಾ ಇವೆ. ಅದರಿಂದ ವರ್ಣ ನಿತ್ಯ ಆಗಲಿಕ್ಕೆ ಹೇಗೆ ಸಾಧ್ಯ? ಈಗ ನಾನು ಹೇಳಿದೆ ವರ್ಣ ಇಲ್ಲಿಂದ ಉತ್ಪತ್ತಿ ಆಯಿತು. ನೀವು ಕೇಳುವಷ್ಟರಲ್ಲಿ ಇವಾಗ ಅಜಹ ಅಂತ ಒಂದು ಪದಪ್ರಯೋಗ ಮಾಡ್ತೇನೆ, ಆನಂದ ಅಂತ ಪದಪ್ರಯೋಗ ಮಾಡ್ತೇನೆ. ಆ ಅಂತ ಬರುವಾಗ ಹೋಯ್ತದು, ನಾ ಬಂತು. ನನ್ನಂತ ಬರುವಾಗ ನಾ ಹೋಯ್ತು. ದ ಅಂತ ಬರುವಾಗ ಆ ನ ಹೋಯ್ತು. ಆನಂದ ಅಂತ ನಾನು ಉಚ್ಚಾರ ಮಾಡಿದೆ. ಇಷ್ಟಾಗುವಾಗ ಆನಂದ ಅನ್ನುವ ಧ್ವನಿಗಳೆಲ್ಲ ನಾಶ ಆಯಿತು. ವರ್ಣ ನಾಶ ಆಗಲಿಲ್ವೇ? ಅದರಿಂದಾಗಿ ವರ್ಣ ಅನಿತ್ಯ. ಈ ತರಹ ಪ್ರಶ್ನೆ ಬಂದರೆ ಅವರು ಇಲ್ಲ ಅದು ಶಬ್ದ ನಿತ್ಯ ಅಂತ ಹೇಳಿ ಅವ್ರದ್ದೇ ಆದ ವಿಚಾರ ಪ್ರಣಾಳಿಯಿಂದ ಹೇಳ್ತಾರೆ. ಶಬ್ದ ನಿತ್ಯ ಅಂತ ಅವರು ಒಪ್ತಾರೆ, ವಿಶೇಷತಃ ವೇದ ನಿತ್ಯ ಅಂತ ಒಪ್ತಾರೆ. ಶಬ್ದದ ನಿತ್ಯತ್ವವನ್ನು ಒಪ್ಪದೇ ಇದ್ದವರು ತಾರ್ಕಿಕರು, ಆಮೇಲೆ ಬೌದ್ಧರು. ವರ್ಣ ನಿತ್ಯ ಹೌದಾ ಅಲ್ವಾ ನಾವು ತಲೆಯೇ ಕೆಡಿಸ್ಕೊಳ್ಳಲ್ಲ. ಈಗ ವಿಜ್ಞಾನಿಗಳು ತಲೆ ಕೆಡಿಸ್ಕೊಳ್ಳಲ್ಲ, ಬೇಕಿಲ್ಲ ಅದು ಅಂತಾರೆ. ವರ್ಣ ನಿತ್ಯ ಅಂತನ್ನುವ ಭಾಗದ ಬಗ್ಗೆ, ಅಂಶದ ಬಗ್ಗೆ ತಲೆಯೇ ಕೆಡಿಸ್ಕೊಳ್ಳಲ್ಲ. ಯಾಕೆ? ನಮಗೆ ಬೇಡದ ಸಮಾಚಾರ, ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಇದು ಅವರ ನಿಲುವು. ಈಗಂತೂ ಬುದ್ಧಿ ಲದ್ದಿ ಜೀವಿಗಳಿಗಂತೂ ವರ್ಣನಿತ್ಯತ್ವ ವಾದವೇ ಪರಿಚಿತವಲ್ಲ. ಹೀಗೊಂದು ವಾದ ಇದೆ ಅಂತ ಅವ್ರ ಕನಸಲ್ಲೂ ಗೊತ್ತಿಲ್ಲ. ವರ್ಣನಿತ್ಯತ್ವವಾದ ಬಹಳ ಇಂಪಾರ್ಟೆಂಟ್. ಉಚ್ಚಾರಣೇನ ವರ್ಣಾನಾಂ ಉತ್ಪದ್ಯಮಾನತ್ವಾತ್. ಉಚ್ಚಾರ ಮಾಡುವಾಗ ವರ್ಣಗಳು ಹುಟ್ಟತ್ತಲ್ವಾ ಎನ್ನದಿರಿ. ಉಚ್ಚಾರಣೆ ಅನ್ನೋದು ಧ್ವನಿಗೆ ಸಂಬಂಧಪಟ್ಟದ್ದು. ಧ್ವನಿ ಅನ್ನೋದು ಅನಿತ್ಯ ಅಂತ ನಾವು ಒಪ್ತೇವೆ, ನೀವೇನು ಹೇಳೋದು? ಆ ಧ್ವನಿ ಒಳಗಡೆ ಇರುವಂತಹ ವರ್ಣ ನಿತ್ಯ ಅಂತ ನಾವು ಹೇಳ್ತಾರೆ. ತದೇವೇದಂ ವಚನಂ ಸಯೇವಾಯಂ ಗಕಾರಃ ಇತಿ ಪೂರ್ವ ಅನುಭೂತ ವೇದ ವಚನಾದೀನಾಂ ಪ್ರತ್ಯಭಿಜ್ಞಾಯಮಾನತ್ವೇನ ಉತ್ಪತ್ತಿ ಸಂಭವಾತ್. ಅದೇ ಈ ವಾಕ್ಯ, ಅದೇ ಗಕಾರ ಅಂತ ಹೇಳಿ ಹಿಂದಿನ ಅನುಭವದ ಹಿನ್ನೆಲೆಯಿಂದ ನಾವು ಗುರುತಿಸ್ತೇವೆ. ಅದರಿಂದಾಗಿ ಅದು ಉತ್ಪತ್ತಿಯಾಗಿಲ್ಲ. ಉಚ್ಚಾರಣಸ್ಯ ವೇದವಚನಾದ್ಯಭಿವ್ಯಂಜಕತ್ವಾದಿತ್ಯಾಹ ನಚ ಉಚ್ಚಾರಣ ಕಾಲೇತಿ. ಉಚ್ಚಾರ ಅನ್ನುವ ಕ್ರಿಯೆಯ ಮೂಲಕ ವೇದ ಅನ್ನೋದು ಅಭಿವ್ಯಕ್ತ ಆಗತ್ತೆ. ವೇದವೇ ಆಗ ಹುಟ್ಟಿಲ್ಲ, ವರ್ಣವೇ ಆಗ ಹುಟ್ಟಿಲ್ಲ. ವರ್ಣದ ನಿತ್ಯತ್ವವನ್ನು ಭಾಷೆ ವರ್ಣಾತ್ಮಕವಾಗಿ ನಿತ್ಯವಾಗಿದೆ ಅನ್ನೋದನ್ನು ಒಪ್ಪಲೇಬೇಕು. ಇಲ್ಲ ಅಂದರೆ ಇಲ್ಲಿ ಇರುವ ಒಂದು ಮಗು, ಒಂದು 2-3 ತಿಂಗಳ ಮಗುವನ್ನು ತಗೊಂಡೋಗಿ ನಿರ್ಜನವಾದ ಕಾಡಿಗೆ ಬಿಟ್ಟು ಅದಕ್ಕೆ ಊಟ ಉಪಚಾರಗಳನ್ನು ಕೊಡ್ತಾ ಇದ್ದರೆ ಅದು ಭಾಷೆ ಕಲಿಯೋಲ್ಲ. ಯಾಕೆ ಅಂದರೆ ಸಂಸ್ಕಾರ ಇಲ್ಲ, ವಾಕ್ಯಗಳ ಪದಗಳ ಸಂಸ್ಕಾರ ಇಲ್ಲ, ಧ್ವನಿಗಳ ರಾಗದ ಸಂಸ್ಕಾರ ಇಲ್ಲ. ಅಕ್ಕಪಕ್ಕದ ಹಕ್ಕಿ ಕೂಗುವ ಹಾಗೆ, ಸಿಂಹ ಹುಲಿಗಳ ಗರ್ಜನೆಯನ್ನು ಕೇಳಿ ಹಾಗೆ ಮಾಡುತ್ತೆ, ಮಾತೇ ಬರಲ್ಲ. ಯಾಕೆ?
ಸಂಸ್ಕಾರ ಇಲ್ಲದೆ ಇರೋದ್ರಿಂದ. ಹಾಗಾದರೆ ಮೊದಲ ಮಗು ಏನಿದೆ ಅದಕ್ಕೆ ಭಾಷೆಯ ಕಿವಿಗೆ ಬೀಳಲಿಲ್ಲ ಅಂದರೆ ಯಾವ ಸಂಸ್ಕಾರ ಇರುತ್ತೆ? ಭಾಷೆ ಇಷ್ಟು ದೊಡ್ಡದಾಗಿ ಹೆಂಗೆ ಬೆಳೆಯುತ್ತೆ? ಬೆಳೆಯೋದೇ ಇಲ್ಲ. ಭಾಷೆಯ ನಿತ್ಯತ್ವವನ್ನು ಒಪ್ಪಲೇಬೇಕು ನೀವು. ಆ ಭಾಷೆ ವೈದಿಕ ಭಾಷೆ, ಆಮೇಲೆ ಪ್ರಾಕೃತ ಆಯಿತು, ದಟ್ ಸೆಕೆಂಡರಿ. ಭಾಷೆಯ ವಾಗ್ರೂಢಿಯ ವಾಕ್ ಸಂಕೇತದ ನಿತ್ಯತ್ವವನ್ನಂತೂ ಒಪ್ಪಲೇಬೇಕು ಅಲ್ವೇ? ಮೊದಲ ಮಗುವಿಗೆ ಭಾಷೆಯೇ ಗೊತ್ತಿಲ್ಲ, ಅದರಿಂದಾಗಿ ನಾನು ಭಾಷೆ ಒಂದನ್ನು ಕಂಡುಹಿಡಿಬೇಕು ಅಂತ ಹೆಂಗೆ ಅನ್ಕೊಳ್ಳುತ್ತೆ? ಭಾಷೆಯ ನಿತ್ಯತ್ವವನ್ನು ಯಾವ ಧರ್ಮಗ್ರಂಥವೂ ಹೇಳೋಲ್ಲ, ಭಾರತೀಯ ಧರ್ಮಗ್ರಂಥಗಳು ಬಿಟ್ಟರೆ. ಬೈಬಲ್ ಓಲ್ಡ್ ಟೆಸ್ಟಮೆಂಟ್ ಶುರು ಆಗೋದು ಏನೂ ಇರಲಿಲ್ಲ, ಏನೂ ಇರಲಿಲ್ಲ, ಭಯ ಮಾತ್ರ ಇತ್ತು. ಹಿಂಗೆ ಶುರು ಆಗುತ್ತೆ. ಸೃಷ್ಟಿ ಮಾಡಿದ ದೇವರು, ಸೃಷ್ಟಿ ಮಾಡಿ ಓಲ್ಡ್ ಟೆಸ್ಟಮೆಂಟಲ್ಲೆಲ್ಲ ನೀವು ನೋಡಿದ್ರೆ, ಸೃಷ್ಟಿ ಮಾಡಿದ ಮೇಲೆ ಅವನು ಮನುಷ್ಯನನ್ನು ಸೃಷ್ಟಿ ಮಾಡಿ, ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿ, ಮನುಷ್ಯನನ್ನು ಸೃಷ್ಟಿ ಮಾಡಿ ಕೇಳಿದ, ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಕಾಲ್, ದಟ್ ವಿಲ್ ಬಿ ದ ವರ್ಡ್. ನೋಡು, ಇದೇನು ನೋಡ್ತಾ ಇದ್ದಿ, ಅದು ನೀನೇನು ಹೇಳ್ತಿ, ಅದೇ ಅದಕ್ಕೆ ವರ್ಡ್ ಆಗತ್ತೆ ಅಂತ. ಏನು ಭೀಕರ! ಅವನಿಗೆ ಅದು ವರ್ಣಾತ್ಮಕವಾಗೇ ಇರಬೇಕು. ಓ, ದೇವರು ನನಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಆ ದೇವರ ಆಜ್ಞೆಯನ್ನು ನಾನು ಪಾಲನೆ ಮಾಡಬೇಕು ಅಂತ ಮನಸ್ಸಿಗೆ ಬರಬೇಕಾದ್ರೆ ವರ್ಣ ಸಂಸ್ಕಾರ ಇಲ್ಲದೆ ಸಾಧ್ಯವೇ? ದೇವರು ಭಾಷೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮನುಷ್ಯನಿಗೆ ಅನುಮತಿ ಕೊಟ್ಟ, ಅದನ್ನು ಅವನ ಭಾಷೆಯಲ್ಲೇ ಹೇಳಿದ್ದು. ಅದಕ್ಕಿಂತ ಮೊದಲು ದೇವರಿಗೆ ಗೊತ್ತಿದ್ರು ಅವನಿಗೆ ಹೆಂಗೆ ಗೊತ್ತಾಯಿತು ಅನ್ನೋದು ಪ್ರಶ್ನೆ. ಈ ಸೂಕ್ಷ್ಮವಾದ ಪ್ರಶ್ನೆಗೆ ಅಲ್ಲದ ಉತ್ತರ ಸಿಗಲ್ಲ. ನಮ್ಮಲ್ಲಿ ವೇದ ನಿತ್ಯ, ನಿತ್ಯವಾದ ವೇದವನ್ನು ದೇವರು ಯಾವಾಗಲೂ ಹೇಳ್ತಾನೇ ಇರ್ತಾನೆ. ಅದು ಮುಂದೆ ಬರುತ್ತೆ. ಲಕ್ಷ್ಮೀದೇವಿ ಮನನ ಮಾಡ್ತಾನೇ ಇರ್ತಾಳೆ. ಪ್ರಳಯದಲ್ಲಿಯೂ ಬುದ್ಧಿ ಕಳೆದುಕೊಳ್ಳದ ಮುಖ್ಯ ಪ್ರಾಣನಿದ್ದಾನೆ, ಅವನೇ ಮುಂದೆ ಬ್ರಹ್ಮ ಆಗ್ತಾನೆ. ಅವನು ನಿತ್ಯ ಹಿಂದಿನ ಕಲ್ಪದಂತೆಯೇ ಇಲ್ಲಿಯೂ ಕೂಡ ಒಂದು ಮಾತಿನ ಮರ್ಯಾದೆಯನ್ನು ಸೆಟ್ ಮಾಡ್ತಾನೆ. ಇದು ನಮಗೆ ಇರುವಂತಹ, ಶಾಸ್ತ್ರದಲ್ಲಿ ಇರುವಂತಹ ಒಂದು ಕ್ಲಾರಿಟಿ. ಈ ಕ್ಲಾರಿಟಿ ನಾಸ್ತಿಕರಿಗೂ ಇಲ್ಲ, ಅಬ್ರಾಮಿಕ್ ರಿಲಿಜನ್ ಅವ್ರಿಗೂ ಇಲ್ಲ. ದುರ್ದೈವ ವರ್ಣನಿತ್ಯತ್ವವಾದದ ಬಗ್ಗೆ ಗಮನ ಹರಿದೇ ಇರುವುದು. ಇರಲಿ, ನಚ ಉಚ್ಚಾರಣ, ಅದನ್ನೇ ಹೇಳಿದ್ದು. ತದೇ ವೇದಂ ವಚನಂ ಸಯೇವಾಯಂ ಗಕಾರ ಇತಿ ಪೂರ್ವ ಅನುಭೂತ ವೇದವಚನಾದೀನಾಂ ಪ್ರತ್ಯಭಿಜ್ಞಾಯಮಾನತ್ವೇನ ಉತ್ಪತ್ತಿ ಅಸಂಭವಾತ್ ಉಚ್ಚಾರಣಸ್ಯ ವೇದವಚನಾದ್ಯಭಿವ್ಯಂಜಕತ್ವಾದಿತ್ಯಾಹ ನಚೋಚ್ಚಾರಣ ಕಾಲ ಇತ್ಯಾದಿನ. ಇಷ್ಟು ಪದ್ಮನಾಭ ತೀರ್ಥರ ಟೀಕೆ ಈ ಭಾಗಕ್ಕೆ. ಇಲ್ಲಿಂದ ಮುಂದೆ ಹೋಗೋಣ. ಯದಿ ಪೂರ್ವಂ ಶ್ರುತಾರ್ಧರ್ಚೇನ ಶ್ರೂಯಮಾಣ ಅರ್ಧರ್ಚಸ್ಯ ಸಾದೃಶ್ಯಾತ್ ಸಯೇವಾಯಂ ಅರ್ಧರ್ಚಃ ಇತಿ ಭ್ರಾಂತಿ ಪ್ರತ್ಯಭಿಜ್ಞಾ ಉಚ್ಯತೆ ತರ್ಹಿ ಪೂರ್ವಾನುಭೂತ ದೇವದತ್ತಾದಿ ಸಾದೃಶ್ಯಾತ್ ಸಯೇವಾಯಂ ದೇವದತ್ತಃ ಇತ್ಯಾದಿ ಪ್ರತ್ಯಭಿಜ್ಞಾ ಅಪಿ ಭ್ರಾಂತಿ ಸ್ಯಾತ್ ಅವಿಶೇಷಾತ್. ಪದ್ಮನಾಭ ತೀರ್ಥರ ಟೀಕೆ ಸಂಕ್ಷಿಪ್ತವಾಗಿ ಇರುವಂಥದ್ದು. ನಾವು ಅದನ್ನು ಬಿಡಿಸಿದಾಗ ಈಗಿನ ಕಾಲದ ತರ್ಕಗಳಲ್ಲಿ ಗಮನ ಹರಿಸಿದಾಗ ತೋರುವಂತಹದ್ದನ್ನು ನಾನು ಹೇಳಿದ್ದೆ. ಮೊದಲ ಭಾಷೆಯ ಬಗ್ಗೆ ಪದ್ಮನಾಭ ತೀರ್ಥರು ಉಲ್ಲೇಖ ಮಾಡಿಲ್ಲ. ಮಗು ಮೊದಲ ಮಾನವನ ಮಾತು ಅಂತ ಹೇಳಿ ಪದ್ಮನಾಭ ತೀರ್ಥರೇನು ಹೇಳಲಿಲ್ಲ.
ಇದು ನಮ್ಮ ಮಧ್ವಾಚಾರ್ಯರ ಮತ್ತು ಪದ್ಮನಾಭ ತೀರ್ಥರ ಟೀಕೆಯನ್ನು ನೋಡಿದಾಗ ನಮಗೆ ಎಲ್ಲಿ ಸಂವಾದ ಸಿಗತ್ತೆ ಅಂತ ನಾನು ಹೇಳಿದ್ದೆ. ಯದಿ ಪೂರ್ವಂ ಶ್ರುತಾರ್ಧರ್ಚೇನ, ಅಲ್ಲ ವರ್ಣ ಅನ್ನೋದು ಹೇಗೆ ಪ್ರತ್ಯಭಿಜ್ಞಾದಿಂದ ನಿತ್ಯ ಅಂದ್ರೆ, ಆ ಪ್ರತ್ಯಭಿಜ್ಞಾ ಏನಿರುತ್ತೆ, ಆ ಪ್ರತ್ಯಭಿಜ್ಞೆ ಭ್ರಾಂತಿ ಯಾಕೆ ಆಗಬಾರದು? ಸಾದೃಶ್ಯ ಇರೋದ್ರಿಂದ. ನಮ್ಮ ತಂದೆ ಉಪಯೋಗಿಸ್ತಾ ಇದ್ದ ಗಕಾರವೇ ಬೇರೆ, ನಮ್ಮ ತಾತ ಉಪಯೋಗಿಸ್ತಾ ಇದ್ದ ಗಕಾರವೇ ಬೇರೆ. ಅದೇ ಅಕ್ಕಿ ಅನ್ನಲ್ವೇ? ಆ ರೀತಿ ಅದೇ ವರ್ಣ, ಅದೇ ತರಹದ ವರ್ಣ ಅಂತ ಯಾಕೆ ಆಗಬಾರದು ಅಂದರು. ಅದಕ್ಕೆ ಮಧ್ವಾಚಾರ್ಯರು ಕೇಳಿದ್ರು, ಓಹೋ, ಹಾಗಾದರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತೇವೆ, ಆಗ ನೋಡಿದ ವ್ಯಕ್ತಿಯೇ ಇವನು. ಅಲ್ಲಿ ಪ್ರತ್ಯಭಿಜ್ಞಾ ಅನ್ನೋದು ಭ್ರಾಂತಿ ಅಲ್ಲ. ಅದೇ ಪ್ರತ್ಯಭಿಜ್ಞಾನೇ ಭ್ರಾಂತಿ ಆಗೋದ್ರೆ ಪ್ರತಿ ಸರ್ತಿಯೂ ಕೂಡ ಹೊಸಬರನ್ನೇ ಪರಿಚಯ ಮಾಡ್ಕೋತಾ ಇರೋದು ಪ್ರತಿ ದಿವಸ. ನಿನ್ನೆ ನಮ್ಮ ಆಫೀಸಿನಲ್ಲಿ ನೋಡಿದ ಕೊಲೀಗ ಇವನಲ್ಲ, ಹೊಸದಾಗಿ ಪರಿಚಯ ಮಾಡ್ಕೊಳ್ಬೇಕು ಅಂತಾಗುತ್ತೆ. ಅದು ಭ್ರಾಂತಿಯ? ಅದನ್ನು ಭ್ರಾಂತಿ ಅಂತ ಯಾರೂ ಹೇಳಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಪ್ರತ್ಯಭಿಜ್ಞಾ, ಆ ರಿಮೆಂಬರೆನ್ಸ್. ರಿಮೆಂಬರೆನ್ಸ್ ಅಂತನ್ನೋದು ಪರ್ಫೆಕ್ಟ್ ಅಂತ ಹೇಳಿ ನಮ್ಮ ಒಳಗಿನ ಸಾಕ್ಷಿ ವಿಷಯೀಕರಿಸ್ತಾ ಇದೆ. ಅಷ್ಟು ಪರ್ಫೆಕ್ಟ್ ರಿಮೆಂಬರೆನ್ಸ್. ಅದರಿಂದಾಗಿ ಪ್ರತ್ಯಭಿಜ್ಞಾ ಅನ್ನೋದು ಭ್ರಾಂತಿ ಅಂತ ಹೇಳಬೇಡಿ. ಎದುರುಗಡೆ ಇರುವ ಜೀವನನ್ನ, ಎದುರುಗಡೆ ಇರುವ ವಸ್ತುವನ್ನು ವಿಷಯೀಕರಿಸುವ ರಿಮೆಂಬರೆನ್ಸ್ ಕೂಡ ಭ್ರಾಂತಿ ಆಗಬೇಕಾಗತ್ತೆ. ಆ ತರಹದ ಭ್ರಾಂತಿ ಆದರೆ ಪ್ರಮೇಯ ಯಾವುದು ಅಂತ ಹೇಳಿ ಪ್ರಶ್ನೆ ಮೂಡುತ್ತೆ. ಅದರಿಂದ ಭ್ರಮೆ ಬೇರೆ, ಪ್ರಮೆ ಬೇರೆ ಅಂತ ಗುರುತಿಸಬೇಕಾದ್ರೆ ಪ್ರತ್ಯಭಿಜ್ಞಾನವನ್ನು ಒಪ್ಪಬೇಕು. ಅದು ಪ್ರಮಾಣ ಅಂತ ಒಪ್ಪಬೇಕು. ನಚ ಕೇನಾಪಿ ಪ್ರತ್ಯಭಿಜ್ಞಾ ಮಾತ್ರಸ್ಯ ಭ್ರಾಂತಿತ್ವ ವಕ್ತುಂ ಶಕ್ಯತೆ. ಪ್ರತ್ಯಭಿಜ್ಞಾ ಅನ್ನೋದೇ ಭ್ರಾಂತಿ ಎನ್ನದಿರಿ. ಪ್ರತ್ಯಭಿಜ್ಞಾ ಭ್ರಾಂತಿ ಅಂತ ಯಾರು ಹೇಳಬಹುದು? ಕ್ಷಣಿಕತ್ವವಾದಿಗಳಾದ ಬೌದ್ಧರು ಹೇಳಬಹುದು. ಇದ್ಯಾವುದು ಪ್ರಾಕ್ಟಿಕಲ್ ಅಲ್ಲ, ಥಿಯರಿಗೆ ಚಂದ ಅಷ್ಟೆ. ಎಲ್ಲವೂ ಕ್ಷಣಿಕ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾ ಇದ್ರು. ನಿಮ್ಮ ಗುರುಗಳು ನಿತ್ಯವೋ? ಕ್ಷಣಿಕ ಅಲ್ವೋ? ಕ್ಷಣಿಕ ಅಲ್ಲದ ಒಂದು ವಸ್ತು ಇದೆ ಅಂತ ಅರ್ಥ. ಅದೇ ನೆನಪು ಅಸಂಗತ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾ ಇದ್ದದ್ದನ್ನು ನಾನು ನೆನಪಿಟ್ಕೊಂಡಿದ್ದೀನಿ. ಇದನ್ನ ನಾವಿಲ್ಲಿ ವಿರೋಧಾಭಾಸ ಅಂತೀವಿ. ವೆಸ್ಟರ್ನ್ ಲಿಂಗ್ವಿಸ್ಟಿಕ್ ಸೈನ್ಸಿನಲ್ಲಿ ಐರಿಷ್ ಐರನಿ ಅಂತ ಕರೀತಾರೆ ಇದನ್ನ. ಐರಿಷ್ ಐರನಿ ಈ ತರಹದ್ದು ಬೇಕಾಷ್ಟುಂಟು. ಇದು ವಿರೋಧ. ಈ ವಿರೋಧ ಯಾಕೆ ಬರುತ್ತೆ? ನಮ್ಮ ಪ್ರಜ್ಞೆಗೂ ನಮ್ಮ ಕನ್ಕ್ಲೂಷನ್ಗೂ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಾಗ ಈ ತರಹದ ಮಾತುಗಳು ಬರುತ್ತೆ, ವಿರೋಧ ಬರುತ್ತೆ. ಬೌದ್ಧನೂ ಕೂಡ ಸೋಯಂ ಆಕಾಶ ಅಂತನ್ನುವ ಪ್ರತ್ಯಭಿಜ್ಞಾವನ್ನು ಒಪ್ಪುತ್ತಾನೆ. ಹೀಗಾಗಿ ಪ್ರತ್ಯಭಿಜ್ಞಾ ಎಲ್ಲ ಭ್ರಾಂತಿ ಎನ್ನಬೇಡಿ. ರಿಮೆಂಬರೆನ್ಸ್ ಈಸ್ ನಾಟ್ ಆನ್ ಇಲ್ಯೂಷನ್. ಪ್ರತ್ಯಭಿಜ್ಞಾ ಅನ್ನೋದು ಭ್ರಾಂತಿಯಲ್ಲ, ಭ್ರಾಂತಿಯಲ್ಲ, ಭ್ರಾಂತಿಯಲ್ಲ. ಪ್ರತ್ಯಭಿಜ್ಞಾದ ಮೂಲಕವೇ ವರ್ಣದ ನಿತ್ಯತ್ವ ಸಿದ್ಧವಾಗುವುದು. ಅದೇ ಅನುಭವನ್ನೇ ಭ್ರಾಂತಿ ಅಂತ ಇದ್ರು ಅವರು. ಅದಕ್ಕೆ ಅನ್ಬೇಡಿ ಅಂತ ಹೇಳ್ತಾ ಇರೋದು. ಕ್ಷಣಿಕತ್ವೇನ ಅಂಗೀಕೃತ
ಕ್ಷಣಿಕತ್ವೇನ ಅಂಗೀಕೃತಾಃ ರೂಪ ವಿಜ್ಞಾನ ವೇದನಾ ಸಂಜ್ಞಾ ಸಂಸ್ಕಾರಾಃ ಸಂತಃ ಪಂಚಸ್ಕಂಧಾಃ. ಮಧ್ವಾಚಾರ್ಯರು ಪಂಚಸ್ಕಂದೇಭ್ಯ ಅನ್ಯತ್ವಾತ್ ಅಂದರು. ಬೌದ್ಧರದ್ದು ಪಂಚಸ್ಕಂಧ ಅಂತ ಒಂದು ಕಾನ್ಸೆಪ್ಟ್, ಪಾರಿಭಾಷಿಕ ಪದ. ನಾವು ಅಂದರೆ ತಾರ್ಕಿಕರು ಪದಾರ್ಥ ಅಂತೀವಿ, ಪದಾರ್ಥ. ಇಂಗ್ಲಿಷರು ಮ್ಯಾಟರ್ ಮತ್ತು ಎನರ್ಜಿ ಅಂತಾರೆ. ಜಗತ್ತಿನ ವಸ್ತುವನ್ನು ನೀವು ವಿಭಾಗ ಮಾಡಿ ಅಂದರೆ ಅವರು ಮ್ಯಾಟರು ಮತ್ತು ಎನರ್ಜಿ. ಆ ಎನರ್ಜಿ ಇಷ್ಟು ಬಗೆಯಾಗಿ ಇದೆ ಅಂತಾರವರು. ಎನರ್ಜಿ ಇಷ್ಟು ಬಗೆಯಾಗಿದೆ. ಆಮೇಲೆ ಅಲ್ಲಿ ಒಳಗಡೆ ಸಬ್ ಡಿವಿಷನ್ಸ್ ಬರ್ತಾ ಹೋಗುತ್ತೆ, ಸೂಕ್ಷ್ಮ ಸೂಕ್ಷ್ಮ ಪ್ರಭೇದಗಳನ್ನ. ಸ್ಥೂಲವಾಗಿ ಏನು ಜಗತ್ತು, ಎಲ್ಲ ಜಗತ್ತನ್ನು ಒಂದೇ ಸರ್ತಿ ಗುರುತಿಸಬೇಕು ಅಂದರೆ ಎರಡು, ಒಂದು ಮ್ಯಾಟರ್ ಮತ್ತು ಎನರ್ಜಿ. ನಾವು ಸ್ವತಂತ್ರ ಮತ್ತು ಅಸ್ವತಂತ್ರ ತತ್ವ. ಹಾಗೆ ತಾರ್ಕಿಕರು ಸಪ್ತ ಪದಾರ್ಥ ಅಂತಾರೆ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಅಭಾವ, ಸಮವಾಯ, ಅಭಾವ. ದ್ರವ್ಯ ಅಂದರೆ ಏನು? ಮೆಟೀರಿಯಲ್. ಗುಣ ಅಂದರೆ ಏನು? ಅಲ್ಲಿ ಇರುವ ಕ್ವಾಲಿಟಿ. ಕರ್ಮ ಅಂದರೆ ಏನು? ಆಕ್ಷನ್. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ. ಸಾಮಾನ್ಯ ಅಂದರೆ ಕ್ಯಾಟಗರೈಸ್ ಮಾಡಲಿಕ್ಕೆ ಇರುವಂತಹ ಪಾರ್ಟಿಕಲ್. ಯಾವುದೇ ಒಂದು ವಸ್ತುವನ್ನು ವಿಭಾಗಿಸಲಿಕ್ಕೆ ನಮಗೊಂದು ಉಪಾಧಿ ಬೇಕು, ಅದನ್ನು ಸಾಮಾನ್ಯ ಅಂತ ಕರಿತೀರಿ. ಉದಾಹರಣೆಗೆ ಮನುಷ್ಯರನ್ನೆಲ್ಲ ವಿಭಾಗಿಸಲಿಕ್ಕೆ ಮನುಷ್ಯತ್ವ. ಮನುಷ್ಯತ್ವ ಇಂಗ್ಲಿಷಿನಲ್ಲಿ ಈ ಮನುಷ್ಯತ್ವವನ್ನು ನಮ್ಮಲ್ಲಿ ತಲವು, ಮತ್ತೆ ತಲ್ ಎರಡನ್ನು ಬಳಸ್ತೇವೆ. ಮನುಷ್ಯತ, ಮನುಷ್ಯತ್ವಂ, ಮಾನುಷ್ಯಂ, ಮೂರು. ಇಂಗ್ಲಿಷಿನಲ್ಲಿಯೂ ಮೂರು ಬಳಸ್ತಾರೆ. ಇಟಿ, ನೆಸ್, ಇ. ಹ್ಯುಮ್ಯಾನಿಟಿ ಮನುಷ್ಯತ್ವ. ಬೋಲ್ಡ್ನೆಸ್ ಧೈರ್ಯವತ್ವ. ಹೀಗೆ ಈ ರೀತಿ ಇದನ್ನು ಕ್ಯಾಟಗರೈಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಟೂಲ್, ಕ್ಯಾಟಗರೈಸೇಷನ್ ಟೂಲ್ ಅಥವಾ ಜನರಲೈಸ್ ಮಾಡಲಿಕ್ಕೆ ಇರುವಂತಹ ಟೂಲ್ ಏನಿದೆ, ದಟ್ಸ್ ಕಾಲ್ಡ್ ಸಾಮಾನ್ಯ. ಸಮಾನ ಅಂದರೆ ಎಲ್ಲರಲ್ಲಿ ಸಮಾನವಾದ ವಸ್ತುಗಳಲ್ಲಿ ಇರುವಂಥದ್ದು. ಸಮಾನೇಶು ಭವಂ ಸಾಮಾನ್ಯಂ. ಇನ್ನು ಸಮವಾಯ ಅಲ್ಲ, ಅದೇ ಅಲ್ಲಿರುವ ದೋಷ ಅದು. ಆಚಾರ್ಯರು ಹೇಳೋದು ಇದನ್ನ, ಮತ್ತೆ ಬೇರೆಯವರೆಲ್ಲ ಹೇಳೋದು ಸಾಮಾನ್ಯ ಆಗಬೇಕು, ಗುಣವೇ ಆಯಿತು ಅದು. ಆ ಗುಣಕ್ಕೂ ವಸ್ತುವಿಗೂ ಭೇದ ಇಲ್ಲಿದೆ ಅಂತ ಆ ನಂತರ ಹೇಳ್ತಾ ಹೋಗ್ತೀವಿ. ಅವ್ರು ಹೇಳಿದ್ದು ಹಾಗೆ. ಸಾಮಾನ್ಯ, ಸಮವಾಯ ಅಂತಂದ್ರೆ ವಸ್ತುವಿಗೂ ಗುಣಕ್ಕೂ ಇರುವ ಸಂಬಂಧದ ನಿರೂಪಣೆ ಸಮವಾಯ. ಅಭಾವ ಇಲ್ಲದೆ ಇರೋದು, ನೆಗೇಷನ್ ಆರ್ ನಾನ್ ಎಕ್ಸಿಸ್ಟೆನ್ಸ್, ಏನು ಬೇಕಾದ್ರೆ ಹೇಳಿ, ಅದು ಅಭಾವ. ಈ 7 ಪದಾರ್ಥಗಳು, ಅವರು ಜಗತ್ತನ್ನು ಈ 7 ಪದಾರ್ಥಗಳ ಮೂಲಕ ನೋಡ್ತಾರೆ. ಹೌದಾ? ಹಾಗೆ ಬೌದ್ಧರು 7 ಪದಾರ್ಥಗಳ ಮೂಲಕ ನೋಡ್ತಾರೆ. 7 ಅಲ್ಲ, 5. ರೂಪಸ್ಕಂಧ. ರೂಪ ಅಂದರೆ ಜಗತ್ತಿನ ಎಲ್ಲ ಫಾರ್ಮ್, ಇದನ್ನು ರೂಪಸ್ಕಂಧ ಅಂತ ಕರೀತಾರೆ. ಇದರ ತಿಳುವಳಿಕೆ ವಿಜ್ಞಾನ ಸ್ಕಂಧ, ವಿಶೇಷವಾದ ಜ್ಞಾನ. ವೇದನಾ ಅಂತಂದ್ರೆ ದೇಹದ ಅನುಭವ. ಸಂಜ್ಞಾ ಅಂದರೆ ನಾಮಕರಣದ ಪ್ರಕ್ರಿಯೆ. ಸಂಸ್ಕಾರ ಅಂದರೆ ಇಂಪ್ರೆಷನ್.
ಜಗತ್ತಿನಲ್ಲಿ ಇರೋದೇ ಈ 5 ಅಂತಾರೋ. ರೂಪ, ವಿಜ್ಞಾನ, ವೇದನಾ, ಸಂಜ್ಞಾ, ಸಂಸ್ಕಾರ. ಇದನ್ನು ಸ್ಕಂಧ ಅಂತಾರೆ. ನಾವು ಪದಾರ್ಥ ಅಂತ ಯಾವ ಬಳಸ್ತೇವೆ, ಮೆಟೀರಿಯಲ್ಸ್ ಅಂತ ಏನು ಇಂಗ್ಲೀಷರು ಬಳಸ್ತಾರೆ, ಆ ಜಾಗದಲ್ಲಿ ಅವರು ಸ್ಕಂಧ ಅಂತಾರೆ, ಮತ್ತೇನಿಲ್ಲ. ಜಗತ್ತಿನಲ್ಲಿ 5 ಸ್ಕಂಧಗಳಿರೋದು, ಎಲ್ಲವೂ ಅನಿತ್ಯ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಆಕಾಶವನ್ನು ಯಾವ ಕೆಟಗರಿಯಲ್ಲೂ ಸೇರಿಸಿಲ್ಲ ನೀನು, ಅಂದರೆ ನಿತ್ಯ ಅಂತ ಒಪ್ಪದ ಹಾಗಲ್ವಾ. ನಿತ್ಯವಾದದ್ದನ್ನು ನೀನು ಒಪ್ತೀಯ. ಆ ಆಕಾಶದಂತೆ ವರ್ಣವನ್ನು ಯಾಕೆ ನಿತ್ಯ ಅನ್ನಬಾರದು? ಏಕೆಂದರೆ ಆಕಾಶದಲ್ಲೇ ಅಭಿವ್ಯಕ್ತವಾಗುವಂಥದ್ದು ವರ್ಣ. ತೇಭ್ಯ ಅನ್ಯತ್ವೇನ ಅಮೂರ್ತಾಕಾಶಾದಯ ಬೌದ್ಧೇನ ಅಂಗೀಕೃತ. ಅಮೂರ್ತವಾದ ಪದಾರ್ಥವನ್ನು ಬೌದ್ಧರು ಒಪ್ತಾರೆ. ಅಮೂರ್ತ ಅಂದರೆ ಅತೀಂದ್ರಿಯವಾದ ಪದಾರ್ಥವನ್ನು, ಅತೀಂದ್ರಿಯವಾದ ಫಲವನ್ನು, ಅತೀಂದ್ರಿಯವಾದ ಶಕ್ತಿಯನ್ನು ಬೌದ್ಧರು ಒಪ್ಪುತ್ತಾರೆ. ನನಗೆ ಬೌದ್ಧನ ದರ್ಶನ ಆಯಿತು, ಬುದ್ಧನ ದರ್ಶನ ಆಯಿತು, ಬುದ್ಧನು ನನ್ನನ್ನು ಅನುಗ್ರಹಿಸಿದ, ಇವೆಲ್ಲ ಅವರು ಹೇಳ್ತಾರೆ. ಆದ್ದರಿಂದ ವಸ್ತುತಃ ಬುದ್ಧ ಇವ್ರ ರೀತಿ ಅತ್ಯಂತ ಕರುಣಾಳ ಆಗ್ಬಿಟ್ಟಿದ್ರೆ ಎಲ್ಲರಿಗೂ ಒಲ್ದು ಬಿಡಬೇಕಿತ್ತು. ಧ್ಯಾನ ಮಾಡೋರು ಮಾತ್ರ ಯಾಕೆ ಒಲಿತಾನೆ ಅಂತ ಕೇಳಬೇಕು ಅವ್ರನ್ನ. ಪಂಚಸ್ಕಂಧ ತೇಭ್ಯ ಅನ್ಯತ್ವೇನ ಅಮೂರ್ತ ಆಕಾಶಾದಯೋ ಬೌದ್ಧೇನ ಅಂಗೀಕೃತ. ಯದಿ ಬೌದ್ಧೈಕ ದೇಶಿಭ್ಯಾಂ ವಿಜ್ಞಾನಶೂನ್ಯವಾದಿಭ್ಯಾಂ ದಿಶಾಂ ಭ್ರಾಂತಿ ಕಲ್ಪಿತತ್ವಂ ಅಂಗೀಕೃತ್ಯ ಸೇಯಂ ದಿಗಿತ್ಯಾದಿ ಪ್ರತ್ಯಭಿಜ್ಞಾ ಭ್ರಾಂತಿರುಚ್ಯತೆ ತರ್ಹಿ ವಿಜ್ಞಾನಶೂನ್ಯಯೋರಪಿ ಕಲ್ಪಿತತ್ವಂ ಕಿಂ ನ ಸ್ಯಾತ್ ಅವಿಶೇಷಾತ್. ಒಂದೊಮ್ಮೆ ಬೌದ್ಧೈಕ ದೇಶಿಗಳಾದ ಬೌದ್ಧರ 4 ಜನ ಇದ್ದಾರೆ. ವಿಜ್ಞಾನವಾದಿ ಮತ್ತು ಶೂನ್ಯವಾದಿಗಳು ಏನಿದ್ದಾರೆ ಅವರು ದಿಕ್ಕು ಭ್ರಾಂತಿ ಕಲ್ಪಿತ ಅಂತ ಹೇಳಿ ಪ್ರತ್ಯಭಿಜ್ಞಾನವನ್ನೇ ಧಿಕ್ಕರಿಸಿದರೆ ಅವರು ಕೇಳಬೇಕು, ಓಹೋ ಟೋಟಲ್ ರಿಮೆಂಬರೆನ್ಸನ್ನು ನೀವು ಧಿಕ್ಕರಿಸ್ತಾ ಇದ್ದೀರಾ. ಓ ಬೌದ್ಧರೇ, ನಿಮಗೆ ಕೇಳ್ತೇವೆ, ನೀವು ಧ್ಯಾನಕ್ಕೆ ಅಂತ ಕೂತಾಗ ಶೂನ್ಯದ ಸಾಕ್ಷಾತ್ಕಾರ ಆಯ್ತಾ ಆಗಲಿಲ್ವ? ಆಯಿತು, ಶೂನ್ಯದ ಸಾಕ್ಷಾತ್ಕಾರ ಆಯಿತು. ಯಾಕೆ ಅದು ಕಲ್ಪಿತ ಆಗಬಾರದು? ನಮಗೆ ತೋರಿಲ್ಲ, ಆದ್ದರಿಂದ ಹೇಳ್ಬೋದಾ? ಶೂನ್ಯ ಭ್ರಾಂತಿ ಕಲ್ಪಿತ ಯಾಕಲ್ಲ? ಇಲ್ಲ ಅದು ವಾಸ್ತವ. ಅದನ್ನು ಅನುಭವಿಸುವ ದಾಖಲೆ ಏನು? ಅದನ್ನು ಯಾವುದು ದಾಖಲಿಸುತ್ತೆ? ಅನುಭವಕ್ಕೆ ಬರಬೇಕು ಅಲ್ವಾ? ಅನುಭವವನ್ನು ಒಪ್ಪದೆ ನೀವು ಆ ತರಹ ಮಾಡಲಿಕ್ಕೆ ಆಗಲ್ಲ. ಶೂನ್ಯ ಪ್ರಮಾಣ ಅನುಭವ ಗೋಚರವಾಗಿದೆ, ಪ್ರತ್ಯಭಿಜ್ಞ ಪ್ರಮಾಣ ಅನುಭವ ಗೋಚರವಾಗಿದೆ, ಹೀಗೆ ಹೇಳ್ಬೋದಲ್ಲ. ನ ಚ ದಿಶಃ ಭ್ರಾಂತಿ ಕಲ್ಪಿತತ್ವೇ ಕಿಂಚಿತ್ ಪ್ರಮಾಣಮಸ್ತಿ. ಅಲ್ಲ, ದಿಕ್ಕು ಭ್ರಾಂತಿ ಅಂತ ಹೇಳಲಿಕ್ಕೆ ಯಾವ ಪ್ರಮಾಣವೂ ಇಲ್ಲ. ಪ್ರಾಚ್ಯಾದಿ ದಿಶಾಂ ಆದಿತ್ಯಾದಿ ಸಾಪೇಕ್ಷ ನಿರೂಪಣತ್ವೇಪಿ ಕಾಲ ವಿಶೇಷವತ್ ಸ್ವತಃ ಸಂತಿ ದಿಶಃ. ಕಾಲದಂತೆ ವಿಶೇಷದಂತೆ ದಿಕ್ಕಿಗೂ ಸ್ವತಂತ್ರವಾದ ಅಸ್ತಿತ್ವ ಇದೆ. ನಿರೂಪಣೆ ಮಾಡಬೇಕಾದ್ರೆ ಸಾಪೇಕ್ಷ. ಏನು? ಇದು ಪೂರ್ವ ಅಂತ ಹೇಳಬೇಕಾದ್ರೆ ಸೂರ್ಯೋದಯ ಕಾಣಬೇಕು ಅಷ್ಟೇ. ಅದೇ ಇರಬೇಕು ಅಂತನೂ ಇಲ್ಲ. ದಿಕ್ಸೂಚಿಯಿಂದ ಗೊತ್ತಾಗತ್ತೆ, ನಕ್ಷತ್ರದಿಂದ ಗೊತ್ತಾಗತ್ತೆ,
ನಕ್ಷತ್ರವೂ ಕಾಣದಿದ್ದಾಗ ದಿಕ್ಸೂಚಿಯಿಂದ ಗೊತ್ತಾಗುತ್ತೆ. ಅದರಿಂದ ದಿಕ್ಕು ಮೊದಲಾದವುಗಳು ಹೇಗೆ ಗೋಚರ ಆಗ್ತದೆ ನೋಡಿ. ಅಥ ಆದಿತ್ಯೋದಯ ಕಸ್ಮಿನ್ ಕಾಲೇ ಕಸ್ಮಿನ್ ದಿಶಿ. ಮಕ್ಕಳು ಕೇಳ್ತಾರೆ, ಅಪ್ಪ ಸೂರ್ಯೋದಯ ಯಾವ ದಿಕ್ಕಿನಲ್ಲಾಗುತ್ತೆ ಅಂತ. ನೋಡಿ, ಅವರಿಗೆ ಸೂರ್ಯೋದಯದಿಂದ ದಿಕ್ಕನ್ನು ಗುರುತಿಸಲಿಲ್ಲ, ಸೂರ್ಯೋದಯ ಯಾವ ದಿಕ್ಕಿನಲ್ಲಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾವು ಪೂರ್ವ ದಿಕ್ಕಿನಲ್ಲಿ ಅಂತೇವೆ, ಸೂರ್ಯನ ದಿಕ್ಕನ್ನಲ್ಲ, ಪೂರ್ವ ದಿಕ್ಕನ್ನು. ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಉದಯ. ಅದರಿಂದಾಗಿ ದಿಕ್ಕಿಗೆ ಒಂದು ಸ್ವತಂತ್ರ ಅಸ್ತಿತ್ವ ಇದೆ. ಇನವೈಟಬಲ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಆಯ್ತಾ? ಕದಾಚಿತ್ ದಿಗ್ಭ್ರಾಂತಿ ನಿವೃತ್ತಿ ಕ್ರಿಯತೆ ಯಥಾ ವಿಜ್ಞಾನಶೂನ್ಯಯೋ ವಾದಿ ವಿಪ್ರತಿಪತ್ತಾವಪ್ಯಬಾಧೋ ಬೌದ್ಧಾಭಿಮತಃ ಏವಂ ದಿಗಂತರ ಭ್ರಾಂತಾವಪ್ಯಬಾಧೋ ದಿಶಾಂ ಅವಗಂತವ್ಯ. ಬೇರೆ ವಾದಿಗಳು ವಿಜ್ಞಾನ ಶೂನ್ಯಗಳನ್ನು ಒಪ್ಪದಿದ್ದರೂ ಅದಿದ್ದೇ ಇದೆ ಅಂತ ಬೌದ್ಧರ ವಿಶ್ವಾಸ ಇದೆ. ಆ ರೀತಿ ಬೇರೆಯವರು ದಿಕ್ಕುಗಳನ್ನು ಒಪ್ಪದಿದ್ದರೂ ದಿಕ್ಕು ಇದ್ದೇ ಇದೆ ಅಂತ ಹೇಳಿ ದಿಗ್ವಾದಿಗಳಿಗೆ ಇದೆ. ಅತಃ ಅನ್ವಪೇಕ್ಷೆಯ ನಿರೂಪ್ಯಮಾಣ ಮಹತ್ವವತ್ ಅನ್ಯಾಪೇಕ್ಷೆಯ ನಿರೂಪ್ಯಮಾಣತ್ವೇಪಿ ವಿಧಿಮುಖ ಪ್ರತ್ಯಯ ವೇದ್ಯಾನಾಂ ಪೂರ್ವಾದಿ ದಿಶಾಂ ಸತ್ವಂ ಸ್ಥಿರತ್ವಂಚ ಸಿದ್ಧ್ಯತಿ. ಅದರಿಂದ ಸಾಪೇಕ್ಷ ಮಹತ್ವವನ್ನು ನಾವು ಗುರುತಿಸಬೇಕಾದ್ರೆ ಮಹತ್ವವನ್ನು ಗುರುತಿಸಿ ಅಣುತ್ವವನ್ನು ಗುರುತಿಸ್ತೇವೆ. ಅಥವಾ ಇದು ಅಣು ಅಂತ ಗೊತ್ತಾಗಬೇಕಾದ್ರೆ ಇದಕ್ಕಿಂತ ಮಹತ್ತಾದದ್ದು ಬೇಕು. ಆ ರೀತಿ ಪೂರ್ವಾದಿ ದಿಕ್ಕುಗಳು ಸತ್ ಮತ್ತು ಸ್ಥಿರ ಅಂತ ಹೇಳಿ ಗೊತ್ತಾಗಬೇಕು ಅಂದರೆ ಇದು ಗೊತ್ತಾಗಬೇಕು. ಸಾಪೇಕ್ಷ ದಿಕ್ಕನ್ನು ತಿಳ್ಕೊಳ್ಳೋದು ಸಾಪೇಕ್ಷ ಅನ್ನೋದು ಒಪ್ತೇವೆ, ಆದರೆ ದಿಕ್ಕೇ ಇಲ್ಲ ಅನ್ಬೇಡಿ. ಅವ್ಯಾಕೃತ ಆಕಾಶಸ್ಯ ಪೂರ್ವಾದಿ ಭಾಗರೂಪತ್ವಾಚ್ಚ ಬೌದ್ಧಾಭಿಮತ ಶೂನ್ಯವತ್ ನಿತ್ಯತ್ವಂ ದಿಶಾಂ ಅವಗಂತವ್ಯಂ. ಬೌದ್ಧರು ಶೂನ್ಯವನ್ನು ನಿತ್ಯ ಅಂತಾರೆ. ಆ ರೀತಿ ದಿಕ್ಕು ನಿತ್ಯ. ಇದೆಲ್ಲ ತೀರ್ಮಾನ ಆಗೋದು ಪ್ರತ್ಯಭಿಜ್ಞಾದಿಂದ. ರಿಮೆಂಬರೆನ್ಸ್ ದೊಡ್ಡ ಶಕ್ತಿ, ಅದು ಯೋಚನೆ ಮಾಡಿ, ದೊಡ್ಡ ಶಕ್ತಿ ಪ್ರತ್ಯಭಿಜ್ಞಾ. ಆ ಪ್ರತ್ಯಭಿಜ್ಞಾ ಬಲದಿಂದಲೇ ವೇದಗಳ ನಿತ್ಯತ್ವವನ್ನು ಒಪ್ತೇವೆ, ವೇದಗಳ ನಿತ್ಯತ್ವವೂ ಗೊತ್ತಾಗುತ್ತೆ ಅಂತ. ಹೀಗೆ ಪದ್ಮನಾಭ ತೀರ್ಥರ ಒಂದು ಟೀಕೆಯನ್ನು ನಾವು ಇವತ್ತು ನೋಡಿದ್ದೇವೆ. ಇನ್ನು ನಾರಾಯಣ ಪಂಡಿತರ ವ್ಯಾಖ್ಯಾನ ಏನಿದೆ ಅದನ್ನು ಈಗ ನೋಡೋಣ. ನನು ಪ್ರತ್ಯುಚ್ಚಾರಣಂ ವರ್ಣಾನಾಂ ಉತ್ಪತ್ತಿ ದರ್ಶನಾತ್ ತತ್ ಕ್ರಮಾತ್ಮಕಸ್ಯ ವೇದಾನಾಂ ಕಥಮನುತ್ಪತ್ತಿ ಇತ್ಯತಃ ನಚೋಚ್ಚಾರಣೇತಿ. ಅಲ್ಲ, ಉಚ್ಚಾರಣೆಗೆ ಅನುಗುಣವಾಗಿ ವರ್ಣ ಹುಟ್ಟತ್ತೆ, ವೇದ ಹೇಗೆ ನಿತ್ಯ ನೋಡಿ ಅದೇ. ಆದರೆ ಇವರು ಕೊಡೋ ಉತ್ತರ ಬೇರೆ. ಪ್ರತ್ಯಭಿಜ್ಞಾಬುಲಾತ್, ವೇದವನ್ನು ರಚನೆ ಮಾಡಿದವನು ನಾನಲ್ಲ ಅನ್ನುವ ಪ್ರತ್ಯಭಿಜ್ಞಾ ಪರಂಪರೆಯಿಂದ ಬಂದಿರೋದ್ರಿಂದ ಅಪೌರುಷೇಯ, ವರ್ಣ ನಿತ್ಯ. ನಾನು ಆವನ್ನು ಕಂಡಿಡಿಲಿಲ್ಲ, ನಾನು ಆವನ್ನು ಕಂಡಿಡಿಲಿಲ್ಲ, ನಾನು ಈ ಅನ್ನು ಕಂಡಿಡಿಲಿಲ್ಲ, ನಾನು ಉ ಅನ್ನು ಕಂಡಿಡಿಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಆ ತರಹದ ಪ್ರತ್ಯಭಿಜ್ಞಾದಿಂದ ವರ್ಣ ನಿತ್ಯ. ನಚ ಪೂರ್ವಾಧೀತ ವಚನ ತಾದೃಶ್ಯಾದಸ್ಯ ವಚನಸ್ಯ ತದೇ ವೇದಂ ವಚನಮಿತಿ ಪ್ರತ್ಯಭಿಜ್ಞ. ಮತ್ತೆ ಇನ್ನೊಂದು ಹೇಳಿದ್ರು ಇವರು, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ. ಈ ಮಾತು ನಾನು ಕಂಡುಹಿಡಿದಿದ್ದಲ್ಲ, ನಮ್ಮ ಪೂರ್ವಜರು ಹೇಳ್ತಾ ಇದ್ರು. ನಮ್ಮ ಪೂರ್ವಜರ ಅಲ್ಲ, ಅದರ ಪೂರ್ವಜರು ಹೇಳ್ತಾ ಇದ್ರು. ಈ ಪ್ರತ್ಯಭಿಜ್ಞ. ಈಗ ಈ ಪ್ರತ್ಯಭಿಜ್ಞ ಅಂದರೆ ಬೇರೆನೇ ಅರ್ಥ ಆಗೋಗುತ್ತೆ. ಈ ಅಂದರೆ ಎಲೆಕ್ಟ್ರಾನಿಕ್ ಅಂತ
ಈ ಪ್ರತ್ಯಭಿಜ್ಞೆ. ಅದರಿಂದ ನಚ ಪೂರ್ವಾದಿ ಅಲ್ಲ, ಅದು ಸಾದೃಶ್ಯದಿಂದ ಯಾಕೆ ಆಗಬಾರದು? ಪ್ರತ್ಯಭಿಜ್ಞಾನು ಯಾಕೆ ಭ್ರಾಂತಿ ಆಗಬಾರದು? ಬಾಧರಹಿತಸ್ಯ ಭ್ರಾಂತಿತ್ವ ಕಲ್ಪನೆಯತು ಏವ ಮತಿಪ್ರಸಂಗಸ್ಯ ಅತ್ಯಾಚಯ. ಇದರ ಒಟ್ಟಾರೆ ತಾತ್ಪರ್ಯ ಏನು? ಎಲ್ಲಿ ನಿಮಗೆ ನಂತರದ ಅರಿವು ಬಂದಿರಲ್ಲ, ಇದು ಇಲ್ಲಿ ತನಕ ತಪ್ಪು ತಿಳ್ಕೊಂಡಿದ್ದೆ ಅಂತ, ಆ ಅರಿವು ಎಲ್ಲಿ ಬರೋದೇ ಇಲ್ಲ, ಅದನ್ನು ಭ್ರಾಂತಿ ಅಂತ ಒಪ್ಪಲಿಕ್ಕಿಲ್ಲ. ಅಯ್ಯೋ, ನಾನು ನಮ್ಮ ತಾತ ಮುತ್ತಾತರು ಬಳಸಿದ್ದ ಎನ್ನೇ ನಾನು ಬಳಸ್ತಾ ಇದ್ದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ಇದು ಹೊಸ ಯಾರಿಗಾದ್ರೂ ಜ್ಞಾನ ಬರುತ್ತಾ? ಇಲ್ಲ. ಹೊಸ ಹೊಸದಾದ ಕಾವನ್ನು ಬಳಸ್ತಾ ಇದ್ದೇನೆ. ಯಾರಿಗಾದ್ರೂ ಬಂದಿದೆಯಾ ಪ್ರಜ್ಞೆ? ಅವ್ರು ಆ ರೀತಿ ತಗೊಂಡು ಯಾರು? ನಾರಾಯಣ ಪಂಡಿತರು. ಅದೇ ಅದೆಲ್ಲವೂ ಇಲ್ಲಿರೋದೆ. ತದೇ ವೇದ ವಚನಮಿತಿ ಪ್ರತ್ಯಭಿಜ್ಞಾನ. ಅದೇ ಈ ಮಾತು ಅಂತ ಪ್ರತ್ಯಭಿಜ್ಞಾ ಇರೋದ್ರಿಂದ ಅದೇ ಉತ್ತರ. ಅದೆಲ್ಲ ಆಚಾರ್ಯರು ಗಂಭೀರವಾಗಿ ತದೇ ವೇದಂ ವಚನಮಿತಿ ಪ್ರತ್ಯಭಿಜ್ಞಾನ ಅಂತಂದು. ಬರೋದ್ರೊಳಗಡೆ ಅವ್ರಿಗೆ ಬೇರೆದೇ ಅರ್ಥ ಆಗಿದೆ. ಮೇಲೆ ಬರೋದ್ರೊಳಗಡೆ ಕ್ಷಣಿಕ ಇದ್ದಾರೆ. ಖಂಡಿತ. ಜಯತೀರ್ಥರು ಅವರ ಕಾಲಕ್ಕೆ ಏನು ವರ್ಣ ನಿತ್ಯತ್ವದ ಬಗ್ಗೆ ಏನೊಂದು ಆಕ್ಷೇಪ ಇತ್ತು, ಅದಕ್ಕೊಂದು ಉತ್ತರ ಕೊಟ್ಟಿದ್ದು. ಈಗ ನೋಡ್ತಾ ಇದ್ರೆ ಇದು ಬೇರೆನೇ ತರಹ ಕಾಣುತ್ತೆ. ಯಾಕೆಂದರೆ ಇದು ಜ್ವಲಂತ ಸಮಸ್ಯೆ. ಆದ್ದರಿಂದ ಎಷ್ಟೋ ಜನ ಇವರು ಬಂದರು, ಯಾರು ಲಿಂಗ್ವಿಸ್ಟ್ಸ್ ಬಂದರು, ಎಷ್ಟೋ ಜನ ವರ್ಡ್ ಲೋರ್ ಅಂತನ್ನೋದು ವ್ಯಾಪಕವಾಗಿ ಬೆಳೀತು. ಆ ವರ್ಣಗಳ ಒಂದು ಇದನ್ನು ದಾಖಲಿಸೋದು, ವರ್ಣಗಳನ್ನು ಬೇರೆ ಕಡೆ ಮೂಡಿಸೋದು, ಅಲೆಕ್ಸಾ ಬಂತು. ಈ ತರಹದ ಹೊಸ ಆವಿಷ್ಕಾರಗಳಾಗ್ತಾ ಇದ್ದಾಗಲೂ ಕೂಡ ನಾವು ಈ ಹಳೆಯ ವಾದವನ್ನು ಹೊಸ ಮಟ್ಟಕ್ಕೆ ಹೇಗೆ ಒಯ್ಯಬಹುದು ಅಂತ ನಮಗಿದು ಜ್ವಲಂತ. ಅವರು ಅಮಿತ್ ಅವರು ಹೇಳಿದ್ರು ಈಗ ತಾನೆ ನೋಡಿ, ವರ್ಣದಿಂದ ಶುರು ಆಯಿತು. ನಚ ವರ್ಣಾನಾಂ ಕ್ಷಣಿಕತ್ವಂ ವಾಚ್ಯಂ. ವರ್ಣಗಳಿಗೆ ಅನಿತ್ಯತ್ವವನ್ನು ಹೇಳಬೇಡಿ, ಉಚ್ಚಾರಣೆಯಿಂದ ಹುಟ್ಟಿದ್ದು ಅಂತ ಹೇಳಬೇಡಿ. ಕನ್ಕ್ಲೂಷನ್ ಅಲ್ಲಿ ತದೇ ವೇದಂ ವಚನಮಿತಿ ತದೇ ವೇದಂ ವಾಕ್ಯಮಿತಿ ಪ್ರತ್ಯಭಿಜ್ಞಾನ ಅಂತ ಅವ್ರು ಹೇಳಿದ್ರು. ಈ ವಾದವನ್ನು ಇವರು ಹೇಳ್ತಾ ಇದ್ದಾರೆ ಅಂತ ನೆನಪಿಟ್ಕೊಳ್ಳೋದು ಹೇಗೆ? ನನ್ನ ಹೆಸರು ಇದು ಅಂತನ್ನುವ ನೆನಪಿಗೆ ಏನು ಪ್ರಮಾಣ? ಈ ಅನಿತ್ಯವಾದ ವರ್ಣಗಳ ಉತ್ಪತ್ತಿಯಿಂದ, ಅನಿತ್ಯವಾದ ವರ್ಣಗಳಿಂದ ಈ ಭಾವವನ್ನು ಅಭಿವ್ಯಕ್ತಿಸ್ತಾ ಇದ್ದೇನೆ ಅನ್ನುವ ಮಾತಾದರೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಆ ಮಾತಿನ ಬಗೆಗಿನ ಯೋಚನೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದೆಲ್ಲವೂ ಕೂಡ ಬರುತ್ತೆ. ಹೊಸ ಎತ್ತರದಲ್ಲೇ ಎತ್ತರಕೊಳ್ಳುತ್ತೆ. ಯಾಕೆಂದರೆ ಮೂಲ ಗ್ರಂಥ ಅನ್ನೋ ನದಿ ಇದ್ದ ಹಾಗೆ, ಆ ನದಿ ಹರಿತಾನೇ ಇರುತ್ತೆ. ಬೇರೆ ಬೇರೆ ಸ್ನಾನಘಟ್ಟದಲ್ಲಿ ಬೇರೆ ಬೇರೆ ತರಹದ ಮೆಟ್ಟಿಲನ್ನು ಕಟ್ಟಿಕೊಂಡು ಆಗಾಗ ಮುಳುಗ್ತಾ ಇರ್ತೇವೆ. ಹಳೆಯ ಸ್ನಾನಘಟ್ಟ ಶಿಥಿಲ ಆಗುತ್ತೆ, ಹೊಸ ಸ್ನಾನಘಟ್ಟ ಏಳುತ್ತೆ. ನದಿ ಪಾತ್ರವನ್ನು ಸ್ವಲ್ಪ ಬದಲಾಯಿಸುತ್ತೆ. ಹಾಗೆಲ್ಲ ಆಗುತ್ತೆ. ಒಂದು ನದಿ ಸಮುದ್ರವನ್ನು ಸೇರೋದು ಅಂದರೆ, ಆಚಾರ್ಯರ ಗ್ರಂಥ ಅನ್ನೋದು ನದಿ ಇದ್ದ ಹಾಗೆ, ವೇದ ಅನ್ನುವ ಸಮುದ್ರವನ್ನು ಸೇರುತ್ತೆ. ಆ ನದಿಯ ದಂಡೆಯಲ್ಲಿಯೇ ನಾವು ಸಮುದ್ರಕ್ಕೆ ಹೋಗಬೇಕು, ವೇದವೆಂಬ ಸಮುದ್ರಕ್ಕೆ ಹೋಗಬೇಕು. ಅವಾಗ ನದಿಯ ಸ್ಫುಟವಾದ ಅರಿವು ಬೇರೆ ಬೇರೆ ಹಿನ್ನೆಲೆಗಳಲ್ಲಿ, ಪ್ರದೇಶದ ಹಿನ್ನೆಲೆಯಲ್ಲಿ ನದಿ ಹೇಗೆ ಕಾಣುತ್ತೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೇವೆ. ಹಾಗೆ ಕಾಲ ಅನ್ನುವ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಆಯಾ ಕಾಲದ ಹಿನ್ನೆಲೆಯಲ್ಲಿ ಈ ವಾಕ್ಯವನ್ನು ನೋಡುವ ಸಾಧ್ಯತೆಗಳಿದೆ. ಸರ್ವಂ ಕ್ಷಣಿಕಂ ಅಂತ ಹೇಳ್ತೇವೆ ಎನ್ನದಿರಿ. ಸೇಯಂ ಜಿಗಿತ್ಯಾದಿತ್ಯತ್ರ ಆದಿಶಬ್ದಾತ್
ತದಿದಂ ಗಗನಮಿತಿ ದ್ರಷ್ಟವ್ಯಂ. ಸಂಸ್ಕಾರ, ರೂಪ, ವಿಜ್ಞಾನ, ಸಂಜ್ಞಾ, ದುಃಖ, ಈ ಸ್ಕಂಧಗಳಲ್ಲಿ ನೀವು ಆಕಾಶವನ್ನು ಸೇರಿಸಿಲ್ಲ. ವಾಟ್ ಯು ಮೀನ್, ಯು ಶುಡ್ ನೋ ವಾಟ್ ಯು ಮೀನ್. ನಿನಗೇ ಗೊತ್ತಿಲ್ಲ, ಯು ಡೋಂಟ್ ನೋ ವಾಟ್ ಯು ಮೀನ್. ಏನದು? ಆಕಾಶದ ನಿತ್ಯತ್ವವನ್ನು ನೀನೇ ಒಪ್ಕೊಂಡ್ಬಿಡ್ತಾ ಇದ್ದಿ. ಯಾಕೆಂದರೆ ಪದಾರ್ಥಗಳನ್ನು ಎಲ್ಲ ಅನಿತ್ಯ ಅಂತ ಹೇಳಿ ಪದಾರ್ಥಗಳ ಲಿಸ್ಟಿನಲ್ಲಿ ಆಕಾಶವನ್ನು ಹೇಳಲಿಲ್ಲ. ಅದರಿಂದಾಗಿ ಪದಾರ್ಥಗಳ ಲಿಸ್ಟ್ ಯಾವುದು? ರೂಪಸ್ಕಂಧ, ವಿಜ್ಞಾನ ಸ್ಕಂಧ, ಸಂಜ್ಞಾಸ್ಕಂಧ, ಆಮೇಲೆ ವೇದನಾ ಸ್ಕಂಧ, ದುಃಖ ಸ್ಕಂಧ. ಈ 5 ಸ್ಕಂಧಗಳಿಂದ ಆಚೆ ಆಕಾಶವನ್ನು ಇಟ್ಟಿದ್ದೀಯ. ಅಬಾಧಿತಾಂ ದಿಚಾಂ ಭ್ರಾಂತಿ ಕಲ್ಪಿತತ್ವಾಂಗೀಕಾರೆ ಬೌದ್ಧ ವಿಚೇತಾಭ್ಯಾಂ ಅಬಾಧಿತತ್ವೇನ ಅಂಗೀಕೃತಯೋ ವಿಜ್ಞಾನಚೂನ್ಯಯೋರಪಿ ಭ್ರಾಂತಿ ಕಲ್ಪಿತತ್ವ ಸ್ಯಾತ್. ಈ ದಿಕ್ಕಿನ ಕಲ್ಪನೆ ಏನಿದೆ ಇದು ಅಬಾಧಿತ. ಯಾರೋ ಒಬ್ಬ ಡಿಸ್ಪ್ರೂವ್ ಮಾಡಿಲ್ಲ. ಬಾಧ ಅಂದರೆ ಡಿಸ್ಪ್ರೂವ್ ಮಾಡಿರೋದು, ಬಾಧಿತ ಡಿಸ್ಪ್ರೂವನ್. ಈ ದಿಕ್ಕಂತನ್ನುವ ಅನುಭವ ಯಟ್ ಇಟ್ ಈಸ್ ನಾಟ್ ಡಿಸ್ಪ್ರೂವನ್. ಈ ತನಕ ಅದು ತಪ್ಪು ಅಂತ ಪ್ರೂವ್ ಆಗಿಲ್ಲ. ದಿಕ್ಕಿನ ಅನುಭವ, ಆಕಾಶ ಇದೆ, ದಿಕ್ಕು ಇದೆ ಅನ್ನುವ ಅನುಭವ ಈ ತನಕ ಪ್ರೂವ್ ಆಗಿಲ್ಲ. ತಪ್ಪು ಅಂತ ಪ್ರೂವ್ ಆಗದೆ ಹೋದರೂ ನಾನು ತಪ್ಪು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಸೇಮ್ ಶೂನ್ಯ. ನಿಮಗೆ ಈ ತನಕ ತಪ್ಪು ಅಂತ ಡಿಸ್ಪ್ರೂವ್ ಆಗಿಲ್ಲ, ಆದರೂ ನಾವು ಡಿಸ್ಪ್ರೂವ್ ಮಾಡ್ತೀವಿ. ಒಪ್ತೀಯ ನೀನು? ತರ್ಹಿ ಭ್ರಮಾತ್ ಅನಿಶ್ಚಿತ ದಿಗ್ವಿಶೇಷ ಕಥಮಾದಿತ್ಯ ದರ್ಶನಾತ್ ದಿಗ್ನಿಶ್ಚಯ. ಅಂದರೆ ಸೂರ್ಯೋದಯಕ್ಕಿಂತ ಅತಿರಿಕ್ತವಾದ ದಿಕ್ಕಿದೆಯೇ ನಿಮಗೆ? ಇದೆ. ಯಾವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾನೆ ಅಂತ ಕೇಳ್ತೀವಿ ತಾನೆ ನಾವು. ಮಕ್ಕಳು ಕೇಳ್ತೀವಿ ಯಾವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾನೆ ಅಂತ ಪಾಠ ಹೇಳ್ಕೊಟ್ರಿ, ಅದು ನೆನಪಾಗ್ಬೇಕು ಅವುಗಳಿಗೆ. ಮೂಡಣ ದಿಕ್ಕಿನಲ್ಲಿ ನೇಸರನು ಮೂಡುವನು. ನೋಡಿ, ಸೂರ್ಯನನ್ನು ಗುರುತಿಸೋದು ದಿಕ್ಕಿನ ಹಿನ್ನೆಲೆಯಲ್ಲಿ, ಸೂರ್ಯನ ಹಿನ್ನೆಲೆಯಲ್ಲಿ ದಿಕ್ಕನ್ನು ಗುರುತಿಸೋದಲ್ಲ. ಹಾಗಾದರೆ ಕಾಯ್ತಾರಲ್ಲ, ಅದು ಅಜ್ಞಾನ ಬಂದಾಗ, ಯಾವುದು ಅಂತ ಗೊತ್ತಾಗದೆ ಹೋದಾಗ ನೋಡುವಂಥದ್ದು. ಆ ದಿಕ್ಕು ಅಂಧಕಾರ ಸಾಚ ವಿಜ್ಞಾನಚೂನ್ಯಯೋರಪಿ ಭವತಿ. ಯಥಾ ಕಥಂಚಿತ್ ಭ್ರಾಂತಿ ವಿಷಯತ್ವಂ ಅಭ್ಯುಪಗತಂ ಚೇತ್ ದಿಶಾಂ ಅವಾಸ್ತವತ್ವಮೇವ ಸ್ಯಾತ್ ಸಾಚ ವಿಜ್ಞಾನಚೂನ್ಯಯೋರಪಿ ಭವತಿ. ಅಸ್ತಿ ಹಿ ಶೂನ್ಯ ವಿಜ್ಞಾನಯೋ ಪ್ರತಿವಾದಿನಾಂ ವಿಪ್ರತಿಪತ್ತಿ. ಶೂನ್ಯ ಇಲ್ಲ, ವಿಜ್ಞಾನ ಮಾತ್ರ ಇರೋದು. ವಿಜ್ಞಾನ ಇಲ್ಲ, ಶೂನ್ಯ ಮಾತ್ರ ಇರೋದು. ಮೊದಲು ನಿಮ್ಮಲ್ಲಿಯೇ ವಿಪ್ರತಿಪತ್ತಿ ಇದೆ, ಅದನ್ನು ಪರಿಹಾರ ಮಾಡಿಕೊಳ್ಳಿ. ಅಲ್ಲಿ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಏನು ಅಂತೀರಾ? ಇಲ್ಲ, ಪ್ರತ್ಯಭಿಜ್ಞಾನ ಇರೋದ್ರಿಂದ ಪ್ರಮಾಣ ಅಂತೀರ. ಅದೇ ರೀತಿ ಇಲ್ಲಿಯೂ ಕೂಡ ಪ್ರತ್ಯಭಿಜ್ಞಾ ಪ್ರಮಾಣ. ಅಲ್ಲಿ ಹೇಗೆ ಪ್ರತ್ಯಭಿಜ್ಞಾ ಪ್ರಮಾಣವೋ ಹಾಗೆ ಇಲ್ಲಿಯೂ ಕೂಡ. ಅದರಿಂದಾಗಿ ಅತಃ ತದ್ವದ್ ವೇದಸ್ಯಾಪಿ ಸ್ಥೈರ್ಯಂ ಸಿದ್ಧಂ ತದೇವ ಇದಂ ವಚನಮಿತಿ ಪ್ರತ್ಯಭಿಜ್ಞಾನ. ಇಷ್ಟು. ಇನ್ನು ನಿರ್ಣಯ ಚಂದ್ರಿಕಾ ಏನಿದೆ ಅದನ್ನು ಬೌದ್ಧರ ಮತವನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಬೇರೆ ಟೀಕೆಗಳಲ್ಲಿ ಇದನ್ನು ವಿಸ್ತಾರವಾಗಿ ಮಾಡಿಲ್ಲ. ಅದರಿಂದಾಗಿ ಬೌದ್ಧರ ಕೆಲವೊಂದು ಇದನ್ನು ನಿರೂಪಣೆ ಮಾಡಿದ್ದಾರೆ. ಅದನ್ನು ನಾವು ಮತ್ತೆ ನೋಡೋಣ. ಪದದ ವಿಷಯ, ಪದಾರ್ಥ ಅರ್ಥ ಆದರೆ ವಿಷಯ, ಪದದ ವಿಷಯ. ಕಾದಾಚಿತ್ಕ ಅಂದರೆ ಯಾವಾಗಲೋ ಒಮ್ಮೆ ಬರುವ. ಕಾದಾಚಿತ್ಕ, ಕದಾಚಿತ್ ಭವಂ ಕಾದಾಚಿತ್ಕಂ.